ಚಿಕ್ಕವರಿಗೆ ಹಾಯ್ ಹೆಲೋ ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಡ್ಸ್. ಗೋವಾ ಅಂದ್ಕೂಡಲೇ ನಮಗೆ ನೆನಪಾಗೋದು ಆ ಬೀಚ್ಗಳು, ಡ್ರಿಂಕ್, ಈದ್ ಎಲ್ಲ ಗೈಡ್ಸ್. ಬಟ್ ಗೋವಾದಲ್ಲಿ ಎರಡು ಟೈಪ್ ಇದೆ. ಒಂದು ನಾರ್ತ್ ಗೋವಾ, ಇನ್ನೊಂದು ಸೌತ್ ಗೋವಾ. ನಾರ್ತ್ ಗೋವಾ ಇದೆಯಲ್ಲ, ಇದು ಶ್ರೀಮಂತರಿಗೆ. ಸೌತ್ ಗೋವಾ ಇದೆಯಲ್ಲ, ಇದು ನಮ್ಮಂತಹ ನಾರ್ಮಲ್ ಪೀಪಲ್ಸ್ಗೆ. ಅಲ್ಲಿ ಹೋಗೋದು, ಮಜಾ ಮಾಡೋದು, ಇದೆಲ್ಲ ನಾವು ಮಾಡ್ತೀವಿ. ಆ ಬೀಚ್ಗಳು ಹೇಗಿರ್ತಾವಲ್ಲ ಗೈಸ್, ನೋಡಿದರೆ ಒಂಥರ ಫೀಲ್ ಆಗುತ್ತದೆ, ಅದಲ್ವ ಗೈಸ್? ಸೊ ಅದ್ರ ಕಡೆ ನಾವು ಹೋಗದೆ ಇವಾಗ ಸ್ಟೋರಿ ಕಡೆ ಲಕ್ಷ್ಯ ಕೊಡೋಣ. ಏನಂದರೆ ಗೈಸ್, ಇದೇ ಥರ ಇವಾಗ ನೋಡಿ ನನಗೆ ಹೇಗೆ ಫೀಲ್ ಬಂತಲ್ಲ, ಅದನ್ನು ನೆನೆಸ್ಕೊಂಡು ಕೂಡಲೇ ಅದೇ ಥರ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇರುತ್ತದೆ, ಹಸ್ಬೆಂಡ್ ವೈಫ್. ಅವರು ಮ್ಯಾರೇಜ್ ಆಗಿ ಹನಿಮೂನ್ಗೆ ಅಂತ ಗೋವಾಗೆ ಬರ್ತಾರೆ, ಅದು ಸೌತ್ ಗೋವಾಗೆ. ಸೊ ಅಲ್ಲಿನ ಒಂದು ಪ್ಲೇಸ್ನಲ್ಲಿ ಅವರು ಹೋಟೆಲ್ ಎಲ್ಲ ಹುಡುಕಾಡ್ತಾರೆ. ತುಂಬಾ ಕಾಸ್ಟ್ಲಿ ಬೀಳ್ತಾ ಇರುತ್ತದೆ. ಒಂದು ವಾರದ ಸಲುವಾಗೇನೋ ಅವರು ಹೋಗಿರ್ತಾರೆ ಗೈಸ್. ಸೊ ಅವರು ಅಲ್ಲಿ ಒಂದು ರೂಮ್ನ ರೆಂಟ್ಗೆ ಪರ್ಚೇಸ್ ಮಾಡಿ, ಅದು ಸಹ ಎಷ್ಟಂದರೆ ಗೈಸ್, ಈ ಬೀಚ್ನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಇವರಿಗೆ ಒಂದು ಸ್ವಲ್ಪ ಬೇಜಾರು ಆ್ಯಂಡ್ ಹಸ್ಬೆಂಡ್ಗೆ ಖುಷಿ ಇರುತ್ತದೆ. ಯಾಕಂದರೆ ಗೋವಾದಲ್ಲಿ ರೂಮ್ ಸಿಗೋದು ಅದು ಬಜೆಟ್ನಲ್ಲಿ ಅಂದರೆ ತುಂಬಾ ಕಷ್ಟ. ಸೊ ಇವನಿಗೆ ಖುಷಿ ಇರುತ್ತದೆ, ಬಟ್ ವೈಫ್ಗೆ ಅಷ್ಟೇನು ಖುಷಿ ಇರೋದಿಲ್ಲ. ಆಕೆಗೆ ಯಾವ ಥರ ಅಂದರೆ ಈ ಬೀಚ್ ಪಕ್ಕನೇ ರೂಮ್ ಇರಬೇಕು, ಆ ಥರ ಡಿಸ್ಕೋ ಇದು ಏನೇನೋ ಇರುತ್ತದೆ. ಇರಲಿ ಅಂತ ಇವಾಗ ಏನು ಮಾಡೋದು, ನಾವು ಪಡ್ಕೊಂಬಂದಿದೆ ಅಷ್ಟು ಅಂತ ಇವರು ಸಂಜೆ ಹೊತ್ತು ಸನ್ಸೆಟ್ ನೋಡ್ಬೇಕಂತ ಬೀಚ್ ಕಡೆ ಹೋಗ್ತಾರೆ. ಬೀಚ್ನಲ್ಲಿ ಹೋಗಿ ಈ 50 ರೂಪಾಯಿ 60 ರೂಪಾಯಿಗೆ ಒಂದು ಶಾಕ್ಸ್ ಸಿಗ್ತವೆ ಗಾಯ್ಸ್, ಕುಂದ್ರೋಕೆ ಬೆಂಚ್ ಟೈಪ್. ಸೊ ಅಲ್ಲಿ ಇಬ್ಬರು ಕೂತಿರ್ತಾರೆ ಆ್ಯಂಡ್ ಐ ಲವ್ ಗೋವಾ ಅಂತ ಟೀ ಶರ್ಟ್ಸ್ ಎಲ್ಲ ಹಾಕಿರ್ತಾರೆ. ಇಬ್ಬರು ಹಾಕ್ಕೊಂಡು ಇವಾಗ ಬೀಚ್ನಲ್ಲಿನೇ ಕೂತಿದ್ದಾರೆ. ಒಂದು ಬಿಯರು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಸನ್ಸೆಟ್ ಡೌನ್ ಆಗೋದನ್ನು ನೋಡ್ತಾ ಇರ್ತಾರೆ ಸಂಜೆ ಹೊತ್ತು. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಆ ಸ್ಯಾಕ್ ಓನರ್ ಅಂತಾನೆ ಎದ್ದು ಹೋಗಿ ಟೈಮ್ ಆಯಿತು ಅಂತ. ಇವರು ಅಂತಾರೆ, ಇಲ್ಲ ಇನ್ನೊಂದು 10 ನಿಮಿಷ ಕುಂದಿರ್ತೀವಿ ಅಂತ. ಯಾಕಂದರೆ ಆ ಸ್ಯಾಕ್ ಓನರ್ ಏನಿದಾನಲ್ಲ, ಅಲ್ಲಿ ಕೆಲಸ ಮಾಡೋನು, ಅವನು ಸಹ ಕನ್ನಡದವನಾಗಿರ್ತಾನೆ. ಹಾಗಾಗಿ ಅಂದರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಗೈಸ್, ಯಾಕಂದರೆ ಆಲ್ಮೋಸ್ಟ್ ಆಲ್ ಈ ಬೀಚ್ ಲೈನ್ ಏನಿದೆಯಲ್ಲ, ಅಲ್ಲೆಲ್ಲ ಕನ್ನಡದವರೇ ಇದ್ದಾರೆ. ನೀವು ಅವ್ರ ಜೊತೆ ಡೀಪಾಗಿ ಮಾತಾಡಿ, ಅವ್ರು ಕನ್ನಡದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದೇ ಥರ ಆ ಫ್ಯಾಮ್ಲಿಗೂ ಸಹ ಕನ್ನಡದವರೇ ಸಿಕ್ಕಿರ್ತಾರೆ, ಕನ್ನಡದವನವನು. ಆಯಿತು ಇನ್ನೊಂದು ಸ್ವಲ್ಪ ಕುಂತ್ಕೋಬೇಕಂದ್ರೆ ಆ ಅಜ್ಜನ್ ಟೈಪ್ ಇದ್ದಲ್ಲ, ಅವನು ಒಪ್ಕೊಂಡ್ಬಿಡ್ತಾನೆ, ಆಯಿತು ಕೂತ್ಕೊಳ್ಳಿ ಅಂತ. ಇಬ್ಬರು ಇವಾಗ ಕೂತ್ಕೊಂಡಿದ್ದಾರೆ. ಆ ಶಾಕ್ನವನು ಸ್ವಲ್ಪ ದೂರದಲ್ಲಿ ಹೋಗಿದ್ದಾನೆ. ಆ್ಯಂಡ್ ಇವಾಗ ಏನಂದರೆ ಸ್ವಲ್ಪ ಸಮಯದಲ್ಲಿನೇ ಒಂದು ಹೋಟೆಲ್ನ ಮ್ಯಾನೇಜರ್ ಟೈಪ್ ವ್ಯಕ್ತಿ ಬರ್ತಾನೆ ಅಲ್ಲಿ ಇವ್ರ ಸ್ಯಾಕ್ ಹತ್ರ. ಬಂದು ಅಲ್ಲಿ ಕೂತ್ಕೊಂಡು ಒಂದು ಕಾರ್ಡ್ನ ಆ ಹಸ್ಬೆಂಡ್ ಕೈಯಲ್ಲಿ ಕೊಡ್ತಾನೆ. ಕೊಟ್ಟು ಅಂತಾನೆ, ನೋಡಿ ಇದು ನಮ್ಮ ಒಂದು ಹೋಟೆಲ್ ಆಗಿದೆ, ತುಂಬ ಕಡಿಮೆ ಪ್ರೈಸ್ಗೆ ನಾವು ರೂಮ್ನ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು ಅಲ್ಲಿ ಅಂತ ಅಂದಾಗ ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕಾರ್ಡ್ ನೋಡ್ತಾರೆ. ನೋಡಿದರೆ ಇವರೇನು ಇರ್ತಾ ಇದ್ರಲ್ಲ ಇವಾಗ ಬಜೆಟ್ ಹೋಟೆಲ್ನಲ್ಲಿ 1.5 ಕಿಲೋಮೀಟರ್ ದೂರದಲ್ಲಿ, ಅದರದ್ದು ರೇಟ್ ಹೆಚ್ಚಿಗೆ ಇತ್ತು ಅದಕ್ಕೆ ಕಂಪೇರ್ ಮಾಡಿದರೆ. ಅವನಂತಾನೆ ಎಲ್ಲ ಸರ್ವಿಸಸ್ಗಳು ಫ್ರೀ ಇದ್ದಾವೆ, ನಮ್ಮದು ಹೊಸ ಹೋಟೆಲ್ ಇದೆ, ಅದು ಸಹ ಬೀಚ್ ಪಕ್ಕನೇ ಅಂತ ಅವನು ಹೀಗೆ ಬಟ್ ಮಾಡಿ ತೋರಿಸ್ತಾನೆ ಸ್ವಲ್ಪ ದೂರದಲ್ಲಿನೇ. ಅಂದಾಗ ಇವರು ಕೇಳ್ತಾರೆ, ನೀವು ಕಾಮಿಡಿ ಮಾಡ್ತಾ ಇಲ್ವಲ್ಲ ನಮ್ಮ ಜೊತೆ, ಏನಾದರೂ ಸ್ಕ್ಯಾಮ್ ಇದೆಯಾ ಅಂತ ಕೇಳ್ತಾರೆ. ಕೇಳಿದಾಗ ಆ ವ್ಯಕ್ತಿ ಅಂತಾನೆ, ಇಲ್ಲ ಬೇಕಾದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 1-2 ಜನರಿಗೆ ಕೇಳಿ ನಮ್ಮ ಹೋಟೆಲ್ ಬಗ್ಗೆ. ಅಂದಾಗ ಅಲ್ಲಿ ಇರ್ತಕ್ಕಂಥ 1-2 ಫ್ಯಾಮಿಲಿ, ನಾವು ಅಲ್ಲೇ ಇರ್ತಾ ಇದ್ದೀವಿ ಅಂತ ಅಂತಾರೆ. ಅಂದ ತಕ್ಷಣ ಆಯಿತು ಅಂತ ಇವರು ಥಿಂಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಅಲ್ಲಿ 1 ವಾರ ಇದ್ದರೆ ನಮಗೆ ಯಾವುದೇ ಫೆಸಿಲಿಟೀಸು ಸಿಗ್ತಾ ಇಲ್ಲ. ಸೊ ನಾವೇನಾದರೂ ಈ ಹೋಟೆಲ್ಗೆ ಹೋದರೆ ಕಡಿಮೆ ದರದಲ್ಲಿ ಎಲ್ಲ ಫೆಸಿಲಿಟೀಸ್ಗಳು ಸಿಗ್ತಾ ಇದ್ದಾವಲ್ಲ, ಸ್ವಿಮ್ಮಿಂಗ್ ಇರಬಹುದು, ಡ್ರಿಂಕ್ಸ್ ಇರಬಹುದು, ಐಸ್ ಕ್ರೀಮ್ ಆ್ಯಂಡ್ ಬೀಚ್ ಸಹ ಮುಂದ್ಗಡೆನೇ ಇದೆ. ಬೀಚ್ ವ್ಯೂ ಸಿಗೋದು ತುಂಬ ಕಷ್ಟ ಗೈಸ್ ಗೋವಾದಲ್ಲಿ. ಸೊ ಹೀಗೆಲ್ಲ 108 ಥಿಂಕ್ ಮಾಡಿಕೊಂಡು ಇವರು ಲಗೇಜ್ನ ತಗೊಂಡು ಆ ಮ್ಯಾನೇಜರ್ ಜೊತೆ ಹೋಗ್ತಾರೆ. ಇಲ್ಲಿಗೆ ಈ ಒಂದು ದೊಡ್ಡ ಐಷಾರಾಮಿ ಹೋಟೆಲ್ಗೆ ಹೋಗಿ ಅಲ್ಲಿ ಒಂದು ಇದು ಇರುತ್ತಲ್ಲ,
ಆ ಬಿಲ್ ಕಟ್ಟೋ ಕೌಂಟರ್ ಹತ್ರ ಬಿಲ್ ಎಲ್ಲ ಕಟ್ತಾರೆ. ಒಬ್ಬಳು ಹೆಣ್ಮಗಳು ಇರ್ತಾಳೆ ಅಲ್ಲಿ, ಸುಂದರವಾದ ಬ್ಯೂಟಿಫುಲ್ ಅವಳು ಕಾಣೋಕೆಲ್ಲ. ಸೊ ಆಕೆಗೆ ದುಡ್ಡು ಕಟ್ಟಿ ಇವಾಗ ಇವರು ರೂಮ್ಗೆ ಹೋಗ್ತಾರೆ. 3rd ಫ್ಲೋರ್ಗೆ ರೂಮ್ ಇರ್ತದೆ. ಆ್ಯಂಡ್ ಹೋಗ್ತಿರ್ಬೇಕಾದ್ರೆ ಎಲಿವೇಟರ್ಸ್ ಎಲ್ಲ ಇರ್ತವೆ. ಇವ್ರಿಗೆ ತುಂಬ ಖುಷಿ ಆಗ್ತದೆ, ಆಳು ಕಾಳು ಎಲ್ಲ ಇದ್ದಾರೆ. ಆ್ಯಂಡ್ ಈ ಏನು ರೂಮ್ ತೋರ್ಸೋಕೆ ಬರ್ತಾನಲ್ಲ ಸರ್ವಿಸ್ ಬಾಯ್, ಅವನಿಗೆ ಈ ವೈಫ್ ಕೇಳ್ತಾಳೆ, ಏನಿದು ಇಷ್ಟೆಲ್ಲ ಆಳು ಕಾಳಿದ್ದಾರೆ, ಝಗ್ಮಗ್ ಅಂತ ಇದೆ ಹೋಟೆಲ್, ರೇಟ್ ನೋಡಿದರೆ ಇಷ್ಟು ಕಡಿಮೆ ಇದೆಯಲ್ಲ, ಇದು ಯಾಕೆ ಅಂತ ಅಂದಾಗ ಆ ಒಂದು ಸರ್ವಿಸ್ ಬಾಯ್ ಇದಾನಲ್ಲ ಅವನಂತಾನೆ, ನೋಡಿ ಹೀಗೆ ನಮ್ಮ ಹೋಟೆಲ್ ಇದೆಯಲ್ಲ ಇದು ತುಂಬ ಹೊಸದಾಗಿದೆ ಆ್ಯಂಡ್ ಇದರದ್ದು ಮಾರ್ಕೆಟಿಂಗ್ ಎಲ್ಲಿ ಆಗಿಲ್ಲ. ಸೊ ನಿಮ್ಮಂತಹ ನವವಿವಾಹಿತರು ನಮ್ಮ ಹತ್ರ ಇದ್ದರೆ ನಾವು ನಿಮಗೆ ಒಂಥರ ಕಡಿಮೆ ರೇಟ್ ಕೊಡ್ತೀವಲ್ಲ, ಆವಾಗ ನೀವು ಎಲ್ಲ ಕಡೆ ಹೋಗಿ ಇದರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ, ತುಂಬ ಚೆನ್ನಾಗಿತ್ತು ಹೋಟೆಲ್ ಅಂತ ಹೇಳ್ತೀರಿ. ಹಾಗಾಗಿ ನಾವು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀವಿ, ನಮ್ಮದು ಮಾರ್ಕೆಟಿಂಗ್ ಆಗಲಿ ಅಂತ ಹೇಳ್ತಾರೆ. ಆವಾಗ ಹ್ಞೂ ಇರ್ಬೋದು ಅಂತ ಇವರು ಬಂದು ರೂಮ್ನಲ್ಲಿ ಕೂತ್ಕೋತಾರೆ. ಊಟ ಎಲ್ಲ ತರಿಸ್ತಾರೆ. ಊಟ ಸಹ ಕಡಿಮೆ ರೇಟ್ಗೆ ಇರುತ್ತದೆ. ಸೊ ಇವರು ನಾನ್ ವೆಜ್ ಇದನ್ನು ಎಲ್ಲ ತರಿಸ್ಕೊಂಡು ನೈಟ್ ತಿಂತಾರೆ. ತಿಂದು ಮಲಗಿದ್ರೆ ಗೈಸ್, ಇವ್ರು ರಾತ್ರಿ ಏನು ಮಲಗಿದಾರಲ್ಲ ಆ ರೂಮ್ನಲ್ಲಿ, ಯಾವ ಥರ ಅಂದರೆ ಇವಾಗ ಏನೋ ಆ ರೂಮ್ ಎದ್ದು ಓಡ್ತಾ ಇದೆ ಏನೋ ಅನ್ನೋ ಹಾಗೆ ಫೀಲಿಂಗ್ ಆಗ್ತಾ ಇರುತ್ತದೆ ಇವರಿಗೆ ವಿಚಿತ್ರವಾಗಿ. ಮತ್ತೆ ಮಾರ್ನಿಂಗ್ ಹೇಳ್ತಾರೆ ಇಬ್ರು, ಎದ್ದು ಹೊರಗಡೆ ಹೋಗಿ ಇವತ್ತು ಬೀಚ್ ಎಲ್ಲ ಸುತ್ತಾಡಬೇಕು ಅಂತ ಅಂದರೆ ಅಷ್ಟರಲ್ಲೇ ಏನಂದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಆ ಒಂದು ಸರ್ವಿಸ್ ಬಾಯ್ ಬಂದು ಅವನಂತಾನೆ, ನೀವು ಎಲ್ಲಿ ಹೋಗೋ ಜರೂರತ್ತಿಲ್ಲ, ಮೇಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಬನ್ನಿ ನಾನು ನಿಮಗೆ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಅಂತ ಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಒಯ್ತಾನೆ. ಇವರು ಅಲ್ಲಿ ಎಂಜಾಯ್ ಮಾಡ್ತಾರೆ. ಮತ್ತೆ ಕೆಳಗೆ ಬರ್ತಾರೆ ಇವರು ಬಂದು, ಇವಾಗ ನಾವು ನಾಷ್ಟಾಗೆ ಹೊರಗೆ ಹೋಗಬೇಕು ಅಂತಾರೆ ಇವರು ಮಾರ್ನಿಂಗ್. ಸೊ ಆವಾಗ ಆ ಒಂದು ಸರ್ವಿಸ್ ಬಾಯ್ ಅಂತಾನೆ, ನಿಮ್ಗೇನು ಬೇಕು ಹೇಳಿ, ನಾನೇ ತಂದು ಕೊಡ್ತೀನಿ ರೂಮ್ನಲ್ಲಿ ಅಂತ ಅಂದಾಗ ಇವ್ರು ಕೇಳ್ತಾರೆ ಏನೇನಿದೆ ಅಂತ ಅಂದಾಗ ಅವನು ಪಿಜ್ಜಾ, ಪನೀರ್ ಇದು ಎಲ್ಲ ಹೇಳ್ತಾನೆ, ವಿತ್ ಡ್ರಿಂಕ್ಸ್ ಆಫರ್ ಆ್ಯಂಡ್ ವೆನಿಲಾ ಐಸ್ ಕ್ರೀಮ್ ಅಂತ ಅಂದಾಗ ಇವರು ತುಂಬ ಖುಷಿ ಆಗಿಬಿಡ್ತಾರೆ, ವೈಫ್ ಆ್ಯಂಡ್ ಹಸ್ಬೆಂಡ್. ವಾವ್, ಕೂತಲ್ಲೇ ಎಲ್ಲ ಸಿಗ್ತಾ ಇದೆ ಅಲ್ಲ, ಒಂಥರ ಲಕ್ಸುರಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಇವರು ಎಲ್ಲ ತಿಂತಾರೆ ಗೈಸ್. ಅಲ್ಲಿ ಬರುತ್ತೆ. ಆ್ಯಂಡ್ ಇವಾಗ ಮಧ್ಯಾಹ್ನ ಇವರಿಗೆ ಲಂಚ್ಗೆ ಹೋಗ್ಬೇಕು ಅನಿಸುತ್ತದೆ. ಆವಾಗ ಒಬ್ಬ ಮಹಿಳೆ ಬರ್ತಾಳೆ, ಅಲ್ಲಿ ವರ್ಕರ್ ಇರ್ತಾಳಲ್ಲ ಅವಳು ಬರ್ತಾಳೆ. ಬಂದು ಅವಳು ಕೇಳ್ತಾಳೆ, ಇವ್ರು ಹೀಗೆ ಕೆಳಗಡೆ ಇಳಿದು ಹೋಗಬೇಕು, ಅವಳು ಕೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು ಅಂತ ಅಂದಾಗ ಇವ್ರಂತಾರೆ, ಹೀಗೆ ನಾವು ಲಂಚ್ಗೆ ಹೋಗಬೇಕು. ಓ ಹೌದಾ, ನಮ್ಮಲ್ಲೇ ಲಂಚ್ ಫೆಸಿಲಿಟಿ ಇದೆ, ನಿಮ್ಗೇನು ಬೇಕು ಹೇಳಿ, ನಾವು ತಂದು ಕೊಡ್ತೀವಿ ರೂಮ್ಗೆ ಅಂತ ಇವರು ಮತ್ತೆ ರೂಮ್ಗೆ ಹೋಗಿ ಕುಂದಿರ್ತಾರೆ. ಕೂತ್ಕೊಂಡು ಇವಾಗ ರೂಮ್ನಲ್ಲಿನೇ ಎಲ್ಲ ಫುಡ್ ಬರುತ್ತದೆ. ಇವ್ರಿಗೆ ಒಂಥರ ಖುಷಿ, ಹಸ್ಬೆಂಡ್ಗೆ ಡ್ರಿಂಕ್ಸ್ ಎಲ್ಲ ಬರ್ತಾ ಇದೆ. ಇವ್ರು ಹೇಗೆ ಆ ಹೋಟೆಲ್ನಿಂದ ಹೊರಗಡೆ ಕಾಲು ಇಡಬೇಕಂತ ಅನ್ಕೋತಾರೋ ಅವಾಗೆಲ್ಲ ಊಟ ಬರ್ತಾ ಇರುತ್ತದೆ. ಇವ್ರ ಮನಸ್ಸಿನಲ್ಲಿ ಏನು ಅನ್ಕೋತಾರಲ್ಲ, ಇವ್ರಿಗೇನು ಮಾಡ್ಬೇಕಂತ ಆಸೆ ಇದೆಯಲ್ಲ ಗೋವಾದಲ್ಲಿ, ಅದೆಲ್ಲ ಇವ್ರ ಹತ್ರನೇ ಬರ್ತಾ ಇದೆ. ಇವ್ರಿಗೆ ಒಂಥರ ಏನಿದು ಚಮತ್ಕಾರ ಆಗ್ತಾ ಇದೆಯೋ ಏನೋ ಅಂತ ಹಸ್ಬೆಂಡ್ ಫುಲ್ ಟಾಪ್ಗೆ ಹೋಗಿರ್ತಾನೆ ಒಂಥರ ಮೈಂಡ್ನಲ್ಲಿ ಗೈಸ್, ಟಾಪ್ಗಲ್ಲ ಬಿಳೋಕಲ್ಲ. ಸೊ ಹೀಗಿರ್ಬೇಕಾದ್ರೆ ಇವಾಗ ಏನಂದರೆ ವೈಫ್ ಇರ್ತಾಳಲ್ಲ, ಆಕೆಗೆ ಒಂಥರ ಏನೋ ತಲೆಯಲ್ಲಿ ಆ್ಯಂಟಿನ. ನೋಡಿ ಗೈಸ್, ಈ ಹುಡುಗಿಯರು ಇರ್ತಾರಲ್ಲ ಎಲ್ಲ ಆರಾಮಿದ್ರು ಸಹ ಅವ್ರ ತಲೆಯಲ್ಲಿ ಏನೋ ಒಂದು ಆ್ಯಂಟಿನ ಟೈಪ್ ಇರುತ್ತದೆ. ಅವ್ರಿಗೇನೋ ಸೆನ್ಸ್ ಆಗ್ತಾನೆ ಇರುತ್ತದೆ, 6th ಸೆನ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಅವ್ರದ್ದು. ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ವೈಫ್ಗೆ ಅನಿಸುತ್ತದೆ. ಆ್ಯಂಡ್ ವೈಫ್ ಅಂತಾಳೆ ಹಸ್ಬೆಂಡ್ಗೆ, ಅಲ್ಲ ನಾವು ಹೊರಗಡೆ ಕಾಲಿಡಬೇಕು ಅಂತ ಅಂದಾಗ ಎಲ್ಲ ನಮ್ಮ ಹತ್ರನೇ ಬರ್ತಾ ಇದೆಯಲ್ಲ, ಏನಿದು ಆಶ್ಚರ್ಯ ಆಗ್ತಾ ಇದೆ ಅಂತ ಅಂದಾಗ ಹಸ್ಬೆಂಡ್ ಅಂತಾನೆ, ಅವ್ರು ಹೇಳಿಲ್ವಾ ಇದು ಹೊಸ ಹೋಟೆಲ್ ಅಂತ, ಸೊ ಹಾಗಾಗಿ ಬರ್ತಾ ಇರಬೇಕು, ಜಸ್ಟ್ ಎಂಜಾಯ್ ದಿಸ್ ಅಂತ ಅಂತಾನೆ ಅವನು. ಬಟ್ ವೈಫ್ಗೆ ಯಾಕೋ ಒಂಥರ, ಇಲ್ಲ ನಾವೇನಿಲ್ಲಿ ಗೋವಾದಲ್ಲಿ ಮಲ್ಕೊಳಕ್ಕೆ ಬಂದಿದ್ದೀವಾ ರೂಮ್ನಲ್ಲಿ, ನಾವು ನಮ್ಮೂರಲ್ಲೇನು ಮಲ್ಕೋಬೋದು ರೂಮ್ನಲ್ಲಿ, ಇಲ್ಲಿ ನಾವು ಸುತ್ತಾಡೋಕೆ ಈ ಒಂದು ಬೀಚಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಅಗೋಡಾ ಫೋರ್ಟ್ ಪ್ಯಾಲೇಸ್ ಇದು ಏನೇನು ಇದೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಕೆಸಿನೋಗೆ ಹೋಗಬೇಕು, ಈ ಥರ ಎಲ್ಲ ಇರಬೇಕಾದ್ರೆ ಈ ರೂಮ್ನಲ್ಲಿ ಏನು ಸಿಗುತ್ತದೆ, ನನಗೆ ಏಕೋ ಇದು ಕ್ಯಾಮ್ ಅನ್ನಿಸ್ತಾ ಇದೆ, ಏನೋ ಇಲ್ಲಿ ಇದೆ ಚೇಂಜಸ್, ಸೊ ನಾವಿಲ್ಲಿಂದ ಹೋಗೋಣ ನಡಿ ಅಂತ ಅಂತಾಳೆ. ಅಂದ ತಕ್ಷಣ ಇವರು ಹೊರಗಡೆ ಈ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ಸ್ಟಾಪ್ ಏನಿದೆಯಲ್ಲ ಗೈಸ್, ಆ ಹೋಟೆಲ್ದು ಸ್ಟಾಪ್ ಎಲ್ಲ ಇವರನ್ನೇ ನೋಡ್ತಾ ಇದೆ ದೂರ ಕೂತ್ಕೊಂಡು. ಒಂಥರ ಯಾಕೋ ಅವ್ರಿಗೆ ಇವ್ರು ಹೊರಗಡೆ ಹೋಗೋದೇ ಇಷ್ಟ ಇಲ್ಲ ಏನೋ ಅನ್ನೋ ಥರ ಆಗ್ತಾ ಇದೆ ಅಲ್ಲಿ.
ಸೊ ಇವರು ಹೊರಗಡೆ ಹೋಗ್ಬೇಕು, ಮತ್ತೆ ಒಬ್ಬಳು ಮಹಿಳೆ ಬರ್ತಾಳೆ, ಬಂದು ಕೇಳ್ತಾಳೆ. ಇವ್ರೇನು ಹೊರಗಡೆ ಇಟ್ಟಿರೋದಿಲ್ಲ ಕಾಲು, ಮೊದಲಿಗೆ ಈ ಪೇ ಮಾಡಬೇಕಲ್ಲ ದುಡ್ಡು, ಅದಕ್ಕಿಂತ ಮೊದಲು ಒಬ್ಬ ಹೆಣ್ಮಗಳು ಬರ್ತಾಳೆ, ಬಂದು ಕೇಳ್ತಾಳೆ, ಏನಾಯ್ತು, ನಮ್ಮ ಸರ್ವಿಸಸ್ ನಿಮಗೆ ಚೆನ್ನಾಗಿ ಅನಿಸ್ಲಿಲ್ವಾ, ಯಾಕೆ ಹೋಗ್ತಾ ಇದ್ದೀರಿ, ಹೇಳಿ, ನಾನು ಎಲ್ಲ ಕರೆಕ್ಟ್ ಮಾಡ್ತೀನಿ. ಅಂದಾಗ ಹಸ್ಬೆಂಡ್ ಅಂತಾನೆ, ನಾವು ಹೀಗೆ ಕ್ಯಾಸಿನೋಗೆ ಹೋಗ್ಬೇಕಿತ್ತು ಅಂತ ಅವನು ಹೇಳ್ತಾನೆ, ಏನೋ ಅಂತ ಹೇಳ್ಬೇಕಲ್ಲ. ಸೊ ಆವಾಗ ಆ ಮಹಿಳೆ ಅಂತಾಳೆ, ಕ್ಯಾಸಿನೋನಾ, ಅಯ್ಯೋ ಇಲ್ಲೇ ಬ್ಯಾಕ್ ಸೈಡ್ ಇದೆ ಬನ್ನಿ ಅಂತ ಕ್ಯಾಸಿನೋಗೆ ಹೋಗ್ತಾಳೆ ಅವಳು. ಸೊ ಹೀಗೆ ಮತ್ತೆ ಒಂದಿನ ಹೋಗುತ್ತದೆ. ಮಾರನೇ ದಿನ ಇವಾಗ ಸ್ಟ್ರಿಕ್ಟ್ಲಿ ವೈಫ್ಗೆ ಅನ್ಸುತ್ತದೆ, ಇಲ್ಲ ಇವತ್ತು ಏನೇ ಆಗಲಿ, ಅವ್ರು ಏನೇ ಆಸೆ ಏನೇ ತೋರಿಸ್ಲಿ ಅವರು, ನಾನು ಮಾತ್ರ ಇವತ್ತು ಹೊರಗಡೆ ಹೋಗೇ ತೀರ್ತೀನಿ ಅಂತ. ಸೊ ಇವಾಗ ವೈಫ್ ಮತ್ತು ಹಸ್ಬೆಂಡ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬರ್ತಾರೆ. ಬಂದ ತಕ್ಷಣ ಹೀಗೆ ಇವರೆಲ್ಲ ದುರ್ಗುಟ್ಕೊಂಡು ನೋಡ್ತಾ ಇರ್ತಾರೆ. ಆಗ ಒಬ್ಬ ಮಹಿಳೆ ಬರ್ತಾಳೆ, ಬಂದು ಕೇಳ್ತಾಳೆ, ಯಾಕೆ, ಏನಾಯಿತು, ನಮ್ಮ ಸರ್ವಿಸ್ನಲ್ಲಿ ಏನಾದರೂ ಫಾಲ್ಟ್ ಇದೆಯಾ, ನಾವೆಲ್ಲಾದರೂ ಎಡವಿದ್ವಾ, ಏನಾಯಿತು ಹೇಳಿ, ನಾನು ಚಕ್ ಅಂತ ಸರಿ ಮಾಡ್ತೀನಿ. ಅಂದಾಗ ಹಸ್ಬೆಂಡ್ ಅಂತಾನೆ, ಇಲ್ಲ ನಾವು ಇಲ್ಲಿ ಗೋವಾದಲ್ಲಿ ಈ ರೂಮ್ನಲ್ಲಿ ಮಲ್ಗೋಕೆ ಬಂದಿಲ್ಲ, ಹೊರಗಡೆ ನಾವು ಸ್ಕೈ ಡೈವ್ ಅದು ಇದು ಏನೇನೋ ಮಾಡಬೇಕು, ಸೊ ನಾವು ಹೋಗ್ತೀವಿ, ನಮ್ಮನ್ನು ಸ್ಟಾಪ್ ಮಾಡಬೇಡಿ ನೀವು ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಆಯಿತು ಅಂತ ಆಮೇಲೆ ಹಾಗೆ ನಿಂತಿರ್ತಾಳೆ. ಯಾರಿಗೂ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ಯಾರಿಗೂ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಇವನು ಹೀಗೆ ಬರ್ತಾನೆ, ತನ್ನ ಹತ್ರ ಇರೋ ಕಾರ್ಡ್ನ ತಗೊಂಡು ಆ ಒಂದು ಕ್ಯಾಶ್ ಕೌಂಟರ್ ಇರುತ್ತಲ್ಲ, ಅಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಸೊ ಇವನು ಅಲ್ಲಿ ಮಹಿಳೆಗೆ ತನ್ನ ಒಂದು ಕ್ಯಾಶ್ನ ಇದು ಕೊಡ್ತಾನೆ, ಕಾರ್ಡ್ ಕೊಟ್ಟು ಅಂತಾನೆ, ಮೇಡಮ್ ನಮ್ಮದು ಬಿಲ್ ಮಾಡಿ, ಎಷ್ಟಾಯಿತು ಈ ಒಂದು ಹೋಟೆಲ್ದು ಅಂತ. ಅಂದಾಗ ಆ ಮಹಿಳೆ ಅಂತಾಳೆ, ಈ ಹೋಟೆಲ್ಗೆ ಯಾಕೆ ದುಡ್ಡು ಅಂತಾಳೆ, ಇನ್ನು ಈ ಹೋಟೆಲ್ ಸ್ಟಾರ್ಟೇ ಆಗಿಲ್ಲ, ಏನಿದೆ ಅಂತ ನೀವು ದುಡ್ಡು ಕಟ್ತಾ ಇದ್ದೀರಿ, ನೀವು ಯಾವ ರೂಮ್ನಲ್ಲಿ ಇದ್ದಿದ್ರಿ ಅಂತ ಕೇಳ್ತಾಳೆ ಅವರು. ಕೇಳಿದ ತಕ್ಷಣ ಇವರು ಹಿಂದೆ ಹೊಳ್ಳಿ ನೋಡ್ತಾರೆ, ಆ ಒಂದು ಹೋಟೆಲ್ ರೂಮ್ನ ನೋಡಿದರೆ ಅದೆಲ್ಲ ಪಾಳು ಬಿದ್ದುಬಿಟ್ಟಿದೆ, ಹಾಗೆ ವರ್ಕಿಂಗ್ ಕಂಡೀಷನ್ನಲ್ಲಿದೆ ಆ ಒಂದು ಹೋಟೆಲ್. ಒಂದು ಸರಿಯಾಗಿ ಒಂದು ಗ್ಲಾಸ್ ಸಹಿತ ಹಾಕಿಲ್ಲ ಗಾಯ್ಸ್ ಅದಕ್ಕೆ ಅವರು. ಈ ವಿಂಡೋಸ್ ಎಲ್ಲ ಇರ್ತಾವಲ್ಲ ಅದು ಸಹಿತ ಫಿಕ್ಸ್ ಆಗಿಲ್ಲ, ಎಲ್ಲ ಹಾಗೆ ಪಾಳು ಬಿದ್ದುಬಿಟ್ಟಿದೆ. ಇವರು ಮತ್ತೆ ಈ ಕಡೆ ಹೊಳ್ತಾರೆ ಹೆಣ್ಮಕ್ಳ ಕಡೆ, ಹೆಣ್ಮಗಳು ಮಾಯ. ಇಬ್ರು ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನಾವು ಎಲ್ಲಿ ಬಂದಿದ್ದೀವಿ ಅಂತ, ಏನಾಗ್ತಾ ಇದೆ ಇಲ್ಲಿ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಈ ಒಂದು ಹಾಳು ಬಿದ್ದ ಜಾಗದಲ್ಲಿ ಒಂದು ವಾರ ಇದ್ವಾ ಅಂತ ಒಬ್ರಿಗೊಬ್ರು ಫೇಸ್ನ ನೋಡ್ಕೋತಾ ಇದ್ದಾರೆ. ಹಾಗೆ ಸಡನ್ ಶಾಕ್ನಲ್ಲಿ ಆ ಒಂದು ಬ್ಯಾಗ್ನ ತಗೊಂಡು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಓಡಿ ಹೊರಗಡೆ ಬರ್ತಾರೆ. ಬಂದು ಆ ಒಂದು ಸ್ಯಾಕ್ ಓನರ್ ಏನಿದ್ನಲ್ಲ ಕನ್ನಡದವನು, ಅವನಿಗೆ ಕೇಳ್ತಾರೆ ಇವರು, ಹೀಗೆ ನಾವು ಒಂದು ಹೋಟೆಲ್ದಲ್ಲಿ ಇದ್ವಿ ಒಂದು ವಾರ, ಅಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಸಡನ್ ನಾವು ಕ್ಯಾಶ್ ಕೊಡೋಕೆ ಹೋದರೆ ಹೀಗೆ ಅದು ಎಲ್ಲ ಒಂದು ಬಿಲ್ಡಿಂಗ್ ಪಾಳು ಬಿದ್ದುಬಿಟ್ಟಿತ್ತು ಅಂತ ಅಂತಾರೆ. ಅಂದಾಗ ಸ್ಯಾಕ್ ಓನರ್ ಅವನ ಅಂತಾನೆ, ನೀವು ಯಾವ ಹೋಟೆಲ್ನಲ್ಲಿ ಇದ್ರಿ ಅಂತ. ಅಂದಾಗ ಹೀಗೆ ಇಲ್ಲೇ ಹಿಂದ್ಗಡೆ ಅಂತ. ಅಂದಾಗ ಆ ಒಂದು ಸ್ಯಾಕ್ ಓನರ್ ಅಂತಾನೆ, ಅಯ್ಯೋ ಅದು ಹೋಟೆಲ್ ಅಲ್ಲ ಮಾರಯ್ಯ, ಅದು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಇತ್ತು, ಅಲ್ಲಿ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ರೆಡಿ ಆಗ್ತಾ ಇತ್ತು. ಬಟ್ ಏನಂದರೆ ನಡು ದಾರಿಯಲ್ಲಿ, ಅಂದರೆ ಅದು ಕನ್ಸ್ಟ್ರಕ್ಷನ್ ಅರ್ಧದಲ್ಲೇ ನಿಂತು ಹಾಗೆ ಪಾಳು ಬಿದ್ದುಬಿಡ್ತು. ಅಲ್ಲಿನ ಓನರ್ ಏನೋ ಆಗಿ ಡೆತ್ ಆಗಿಬಿಟ್ಟ. ಆ್ಯಂಡ್ ಅಲ್ಲಿ ಸುಮಾರು ಡೆತ್ಗಳೆಲ್ಲ ಆದವು. ಆ್ಯಂಡ್ ಗೌರ್ಮೆಂಟ್ದು ಏನೋ ಇಶ್ಯೂ ಆಗಿ ಪರ್ಮಿಷನ್ ಕೊಟ್ಟಿಲ್ಲ ಅವರು ಆ ಕನ್ಸ್ಟ್ರಕ್ಷನ್ಗೆ. ಸೊ ಹಾಗಾಗಿ ಏನಂದರೆ ಇವಾಗ ಆ ಒಂದು ಹೋಟೆಲ್ ಹಾಗೆ ಹಾಂಟೆಡ್ ಬಿದ್ದಿದೆ. ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳು ಅಲ್ಲೇ ವಾಸಿಸ್ತವೆ ಅಂತ ಜನ ಮಾತಾಡ್ಕೋತಾರೆ. ಹೀಗೆ ಯಾರಾದರೂ ಟೂರಿಸ್ಟ್ಗಳು ಬಂದರೆ ತಮ್ಮ ಆಸೆಯನ್ನೆಲ್ಲ ವ್ಯಕ್ತಪಡಿಸ್ತಿರ್ತಾರಲ್ಲ ಈ ಬೀಚ್ನಲ್ಲಿ ಕೂತು, ಅವು ತನ್ನ ಆ ಆತ್ಮಗಳು ಕೇಳಿ ಹೀಗೆ ಟ್ರಾನ್ಸ್ಫರ್ಮ್ ಆಗ್ತವೆ ಬೇರೆ ವ್ಯಕ್ತಿಯ ರೂಪದಲ್ಲಿ. ಆ್ಯಂಡ್ ಅವು ಅಲ್ಲಿಗೆ ಒಯ್ದು ಈ ಥರ ಎಲ್ಲ ಮಾಡ್ತವೆ ಅಂತ ಹೇಳ್ತಾನೆ ಆ ಒಂದು ಕನ್ನಡದ ಏನಿರ್ತಾನಲ್ಲ ಅವನು ಸ್ಯಾಕ್ ಓನರ್ ಗೈಸ್. ಸೊ ಹೀಗೆ ಇವರು ಅಲ್ಲಿಂದ ಹೇಗೋ ಪಾರಾಗಿ ಬಂದುಬಿಟ್ವಿ ನಾವು ಅಂತ ತಮ್ಮೂರಿಗೆ ತಾವು ಬರ್ತಾರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಹಾರರ್ ಸ್ಟೋರಿ. ಹೇಗಿತ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಮ್ಮ ಚಾನಲ್ ಗ್ರೋ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.